ಇವತ್ತಿನ ಮೊದಲ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಕೋಡಿಂಗ್ ಡಿಕೋಡಿಂಗ್ ಮೇಲಿನ ಪ್ರಶ್ನೆ ಆಗಿದೆ. ಇಲ್ಲಿ ಏನ್ ಕ್ವಶನ್ ಇದೆ ನೋಡಿ, ಎ ಅನ್ನ 1 ಎಂದು, ಬಿ ಅನ್ನ 3 ಎಂದು, ಸಿ ಅನ್ನ 5 ಎಂದು ಹೀಗೆ ಕೋಡ್ ಮಾಡಿದರೆ ಈ ಕೆಳಗಿನವುಗಳಲ್ಲಿ ಎಫ್ ಎ ಜೆಡ್ ಇ ಡಿ ಪದದ ಸಂಖ್ಯಾ ಮೌಲ್ಯ ಯಾವುದು? ಬನ್ನಿ ನೋಡೋಣ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಇಲ್ಲಿ A1 ಓಕೆ, A1 ಓಕೆ, B3 ಯಾಕೆ? ಅವನದು ಟ್ರಿಕ್ ಏನಿದೆ ಅಂದ್ರೆ ಅವನು ಇದನ್ನ B3 ಮಾಡಿದ್ದಾನೆ ಅಂದ್ರೆ ಬಿ ಆಕ್ಚುಲಿ 2 ಇದೆ, ಅದ್ರದ್ದು ಒಂದು ಹಿಂದಿನ ಸಂಖ್ಯೆ ಜೊತೆ ಕೂಡಿಸ್ಬೇಕು ಅಂತ. ಸಿ 5 ಬಂದಿದೆ ಅಂತಂದ್ರೆ ಸಿ ಆಕ್ಚುಲಿ 3, ಅದ್ರ ಹಿಂದಿಂದ 2 ಕೂಡಿಸ್ಕೋಬೇಕು, 5 ಆಗುತ್ತೆ. ಸೊ ಇದು ಅವನದು ಲಾಜಿಕ್. ಸೊ ಈಗ ಎಫ್ ಎ ಜೆಡ್ ಇ ಡಿ ಇದೆ ಅಲ್ಲ, ಈ ಎಫ್ ಆರ್ ಇದೆ ತಾನೆ, ಅದನ್ನ ಹಿಂದಿಂದ 5 ಕೂಡಿಸ್ಕೊಳ್ಳಿ, 11 ಆಗುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಲಾಜಿಕ್ ಅವನು ಇಲ್ಲಿ 3 ಕೊಟ್ಟಿದ್ದಾನಲ್ಲ. ಓಕೆ, ಅದೇ ರೀತಿ ಎ 1ನೇ ಅಕ್ಷರ, ಅದ್ರ ಹಿಂದೆ 0, ಇದು 1 ಆಗುತ್ತೆ. ಜಡ್ 26, ಅದ್ರ ಹಿಂದಿನ ಅಕ್ಷರ ಅಂದ್ರೆ ವಾಯ್, ಸೊ 26 ಹಿಂದೆ ವಾಯ್ ಅಂದ್ರೆ 25, ಎಷ್ಟಾಗುತ್ತೆ? ಇದು 51 ಆಗುತ್ತೆ. ಅದೇ ರೀತಿ ಈ 5 ಹಿಂದಿನ ಅಕ್ಷರ 4 ತಗೋಬೇಕು, ಸೊ 9 ಆಗುತ್ತೆ. ಅದೇ ರೀತಿ ಡಿ 4 ಹಿಂದಿನ 3 ಸೇರಿಸಿದ್ರೆ ಇದು 7 ಆಗುತ್ತೆ. ಸೊ ಟೋಟಲ್ ನೋಡಿ, ಇದನ್ನ 11 1 12 63 ಆಗುತ್ತೆ. 63 ಪ್ಲಸ್ 9 72, ಇದು 79 ಆಗುತ್ತೆ. ಸೊ ಆಪ್ಷನ್ 2 ಏನಿದೆ 79 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಭಿನ್ನರಾಶಿ ಮತ್ತು ಶೇಕಡ ಎರಡರ ಮೇಲೂ ಇದೆ. ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಭಿನ್ನರಾಶಿಯ ಅಂಶವನ್ನ 150% ಹೆಚ್ಚಿಸಿದರೆ ಮತ್ತು ಭಿನ್ನರಾಶಿಯ ಛೇದವನ್ನ 300% ಹೆಚ್ಚಿಸಿದರೆ ಫಲಿತಾಂಶದ ಭಿನ್ನರಾಶಿ 5/18 ಆಗಿರುತ್ತದೆ. ಮೂಲ ಭಿನ್ನರಾಶಿ ಯಾವುದು ಅಂತ ಕೇಳಿದಾನೆ. ಬನ್ನಿ ನೋಡೋಣ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಈಗ ಭಿನ್ನರಾಶಿ ನಾನು ಎ ಬೈ ಬಿ ಅಂತ ತಗೋತೀನಿ. ಓಕೆ, ಇದು ಭಿನ್ನರಾಶಿ. ಅಂಶ ಅಂತಂದ್ರೆ ಈ ಮೇಲೆ ಏನಿರುತ್ತಲ್ಲ ಅದಕ್ಕೆ ಅಂಶ ಅಂತ ಹೇಳ್ತಾರೆ. ಇದು ಅಂಶ ಎ, ಛೇದ ಅಂದ್ರೆ ಬಿ. ಈ 150% ಹೆಚ್ಚಿಸಿದರೆ ಪರ್ಸೆಂಟೇಜ್ ಅಂದ್ರೆ ಏನು? 100 ಅಂತ. ಈ ಸಿಂಬಲ್ ನೋಡಿ 100 ಅಂತ. 100ಕ್ಕೆ 150 ಹೆಚ್ಚಾದ್ರೆ ಇದೆಷ್ಟಾಗುತ್ತೆ? 250 ಆಗುತ್ತೆ. ಸರಿನಾ? 100ಕ್ಕೆ 150 ಹೆಚ್ಚಿಸಿದ್ರೆ ಇದು 250 ಆಗುತ್ತೆ. ಅದೇ ರೀತಿ ಛೇದವನ್ನ 300% ಹೆಚ್ಚಿಸಿದರೆ, ಸೊ 300% ಹೆಚ್ಚಿಸಿದರೆ 100ಕ್ಕೆ 300 ಹೆಚ್ಚಿಸಿದ್ರೆ ಇದೆಷ್ಟಾಗುತ್ತೆ? 400 ಆಗುತ್ತೆ. ಸೊ ಫೈನಲ್ ವ್ಯಾಲ್ಯೂ 5/18 ಆಗುತ್ತೆ. ಹಾಗಾದ್ರೆ ನಮ್ಗೆ ಎ ಮತ್ತೆ ಬಿ ಯ ಬೆಲೆ ಏನು ಅಂತ ಕೇಳಿದ್ದಾನೆ. ಸೊ ಕಟ್ತಾ ಹೊಡೋಣ. ನೋಡಿ, ನೀವೇನ್ ಮಾಡ್ಬೋದು, ಇಲ್ಲೇ ಲೆಫ್ಟ್ ರೈಟ್ ಕಟ್ತಾ ಹೊಡಿಬಹುದು. ಇಲ್ಲ ಅಂತಂದ್ರೆ ಎ ಬೈ ಬಿ ಇಲ್ಲೇ ಬರ್ಕೊಳ್ಳಿ. ಈ 5/18 ಬಲಕ್ಕಿದೆಲ್ಲ. ಈಗ ನೀವೇನಾದ್ರು 400ನ್ನ ಬಲಕ್ಕೆ ಕಳಿಸಿದ್ರೆ 400 ಮೇಲ್ ಬರುತ್ತೆ, 250 ಕೆಳಗೆ ಬರುತ್ತೆ. ಸರ್ ಯಾಕೆ ಬಲಕ್ಕೆ ಕಳಿಸ್ಬೇಕು? ನಮ್ಗೆ ಎ ಬೈ ಬಿ ಅಷ್ಟೇ ಬೇಕು, ಬೇರೆ ಯಾವುದು ಲೆಫ್ಟ್ ಅಲ್ಲಿ ಇರಬಾರ್ದು. ಆಯ್ತು, ಇದನ್ನ ಕಟ್ತಾ ಹೋಗೋಣ. ಈ 0 0 ಕ್ಯಾನ್ಸಲ್. ಇದು 5 5, ಇದು 5 8. ನೆಕ್ಸ್ಟ್ ಈ 5 ಕ್ಯಾನ್ಸಲ್. ಕೊನೆಗೆ ನಮಗೆ ಮತ್ತೆ ಇಲ್ಲಿ 8 ಇದೆ, ಇಲ್ಲಿ 18 ಇದೆ. ಸೊ 2 4 8, 2 9, 4/9 ಆಗುತ್ತೆ. ಮೂಲ ಭಿನ್ನ ರಾಶಿ ಏನಿತ್ತಲ್ಲ ಎ ಬೈ ಬಿ, ಅದು 4/9 ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ತರ ಇದೆ, ನೋಡೋಣ ಬನ್ನಿ. ಏನಿದೆ ಪ್ರಶ್ನೆ? 4 ಪರೀಕ್ಷಕರು ದಿನಕ್ಕೆ 5 ಗಂಟೆ ಕಾಲ ಕೆಲಸ ಮಾಡುವ ಮೂಲಕ 10 ದಿನಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಉತ್ತರ ಪತ್ರಿಕೆಯನ್ನು ಪರಿಶೀಲಿಸಬಹುದು. ಓಕೆ, 4 ಜನ ಇದ್ದಾರೆ, 5 ಗಂಟೆ 10 ದಿನ. ಓಕೆ, ನಿರ್ದಿಷ್ಟ ಉತ್ತರ ಪತ್ರಿಕೆ ಎಷ್ಟಿದಾವೆ ಗೊತ್ತಿಲ್ಲ. 20 ದಿನಗಳಲ್ಲಿ ಇದರ 2 ಪಟ್ಟು, ಇಲ್ಲಿ ಎಷ್ಟಿದೆಲ್ಲ ಅದ್ರ 2 ಪಟ್ಟು ಉತ್ತರ ಪತ್ರಿಕೆಗಳನ್ನು ಪರೀಕ್ಷಿಸಲು 2 ಪರೀಕ್ಷಕರು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು? ಓಕೆ, ಇದು ಸಮಯ ಮತ್ತು ಕೆಲಸದ ಮೇಲಿನ ಪ್ರಶ್ನೆ. ನೀವು ಇಲ್ಲಿ ನೋಡಿ, ಇಲ್ಲಿ ಜನ, ದಿನ, ಇಲ್ಲಿ ಎಷ್ಟು ಗಂಟೆ ಇರುತ್ತಲ್ಲ ಅದು ಸಮಯ, ಆಮೇಲೆ ಕೆಲಸವನ್ನ
ಬರಿಬೇಕು. ಓಕೆನಾ? ಓಕೆ, ಜನ ಎಷ್ಟು ನೋಡಿ, ಇಲ್ಲಿ 4 ಜನ ಅಂತ ಕೊಟ್ಟಿದ್ದಾರೆ, 4 ಅಂತ ಬರ್ಕೋತೀನಿ. ದಿನ ಎಷ್ಟು? ದಿನ 10 ದಿನ, ಇಲ್ಲಿದೆ ನೋಡಿ 10 ಅಂತ ಬರ್ಕೋತೀನಿ. 5 ಗಂಟೆ. ಸೊ ನಿರ್ದಿಷ್ಟ ಕೆಲಸ ಅಂತಂದ್ರೆ ಎಷ್ಟು? ಒಂದು ಕೆಲಸ ಅಂತ ತಗೋಣ, ಯಾವುದೋ ಒಂದು ಕೆಲಸ ಅಂತ ತಗೋಣ. ಈಗ ಈಗ 20 ದಿನದಲ್ಲಿ 2 ಪಟ್ಟು ಕೆಲಸ ಅಂತ ಹೇಳಿದಾನೆ. ಕೆಲಸ ಇಲ್ಲಿ ಬರೀಬೇಕು, 2 ಪಟ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾನಲ್ಲ, 20 ದಿನದಲ್ಲಿ 2 ಪಟ್ಟು ಕೆಲಸ ಮಾಡಬೇಕು ಅಂದ್ರೆ 2 ಪಟ್ಟು ಉತ್ತರ ಪತ್ರಿಕೆನ ಪರೀಕ್ಷಿಸಲು 2 ಪರೀಕ್ಷಕರು, ಇವರಿಗೆ ಎಷ್ಟು ಗಂಟೆ ಬೇಕಾಗುತ್ತೆ? ನೀವು ಲೆಫ್ಟ್ ಟು ರೈಟ್ ನೋಡಿ, ಲೆಫ್ಟ್ ಮತ್ತೆ ರೈಟ್ ಇದನ್ನ ಕಡ್ತಾ ಹೊಡಿಬಹುದು. ಅದೇ ರೀತಿ ಟಾಪ್ ಮತ್ತೆ ಬಾಟಮ್ ಏನಿದೆಲ್ಲ ಇದನ್ನ ಕಡ್ತಾ ಹೊಡಿಬಹುದು. ಆದ್ರೆ ಇಲ್ಲಿ ಇರುವಂತ ವ್ಯಾಲ್ಯೂ, ಇಲ್ಲಿರೋ ವ್ಯಾಲ್ಯೂ ನೋಡಿ ಹಿಂಗಿತ್ತು ಅಂದ್ರೆ ಇವೆರಡು ಏನಾಗುತ್ತೆ? ಇಂಟು ಆಗುತ್ತೆ. ಅದೇ ರೀತಿ ಇಲ್ಲಿ ಮತ್ತೆ ಇಲ್ಲಿದ್ದು ಇಂಟು ಆಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಇದು 2 ಲೆಫ್ಟ್, ರೈಟ್ 2 ಕ್ಯಾನ್ಸಲ್. ಇಲ್ಲಿ 4 5 20 ಆಗುತ್ತೆ, ಕೆಳಗೂ 20 ಇದೆ. ಇಲ್ಲಿ ಉಳಿದಿದ್ದೇನು? 10. ಸರಿಯಾದ ಉತ್ತರ 10 ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಕ್ವಶನ್ ನೋಡಿ ಏನಿದೆ? 112 ಮೀಟರ್ ಸುತ್ತಳತೆಯ ಚೌಕದ ಒಂದು ಬದಿಯು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದ್ದರೆ ವೃತ್ತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನೆ. ಓಕೆ, 112 ಮೀಟರ್ ಸುತ್ತಳತೆ ಚೌಕ ಇದೆ. ಓಕೆ, ಇದು ಚೌಕ. ಚೌಕ ಅಂದ್ರೆ ಏನು? ಚೌಕದ ಪ್ರತಿಯೊಂದು ಬಾಹು ಎಲ್ಲಾ ಸೈಡು ಈಕ್ವಲ್ ಆಗಿರುತ್ತೆ. ಸೊ ನೀವು 112ನ್ನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 4 2 8, 3 ಉಳಿಯುತ್ತೆ, 32, 4 8 32. ಸೊ ಪ್ರತಿಯೊಂದು ಸೈಡ್ ಏನಿದೆ ಅಲ್ಲ ಅದು 28 ಆಗುತ್ತೆ. ಆಯ್ತಾ? ಈಗ ಅವನೇನ್ ಹೇಳಿದಾನೆ? ಒಂದೊಂದು ಬದಿಯು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ. ಈಗ ನಾನು ಒಂದು ಸರ್ಕಲ್ ಅಂತ ತಗೊಂಡ್ರೆ ಈ ಸರ್ಕಲ್ದು ಈ ತ್ರಿಜ್ಯ ರೇಡಿಯಸ್ ಇದೆಲ್ಲ 28, ಅದು ಈ ಸೈಡ್ಗೆ ಈಕ್ವಲ್ ಅಂತ ಹೇಳಿದ್ದಾನೆ. ಹಾಗಾದ್ರೆ ವಿಸ್ತೀರ್ಣ ಎಷ್ಟು? ವೃತ್ತದ ವಿಸ್ತೀರ್ಣ ಏರಿಯಾ ಬೇಕು ಅಂತಂದ್ರೆ ಅದು πr² ಆಗಿರುತ್ತೆ. ಸೊ ಪೈ ಬೆಲೆ 22/7, ಇದು ಸ್ಕೂಲಲ್ಲಿ ನೀವು ಕಲ್ತಿದ್ರಿ. ಹಾಗಾದ್ರೆ ಪೈ ಬೆಲೆ ಎಷ್ಟು? 22/7 ಅಂತ ತಗೊಳ್ಳಿ. ಓಕೆ, ಆರ್ ಅಂತಂದ್ರೆ 28, ಇದು 28. ಸೊ ಇದು 7 1 7 4. ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 22 4 88, 88 28 ಮಾಡಿದ್ರೆ ನಿಮಗೆ 2464 ಆಗುತ್ತೆ. ಓಕೆ, ಆಪ್ಷನ್ 4. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆಯಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನೋಡೋಣ. ಮೋಹಿತ್ಗಿಂತ ಪ್ರದೀಪ್ 20% ಹೆಚ್ಚು ಹೂಡಿಕೆ ಮಾಡಿದ್ರು. ಓಕೆ, ಒಪ್ಪೋಣ. ಮೋಹಿತ್ ರಘುಗಿಂತ 10% ಕಡಿಮೆ. ಓಕೆ, ಇದನ್ನು ಒಪ್ಪೋಣ, ಆಯ್ತು. ಅವರ ಹೂಡಿಕೆಯ ಒಟ್ಟು ಮೊತ್ತ 17,880 ಆದ್ರೆ ರಘು ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿದಾನೆ. ಏನಿಲ್ಲ, ಸಿಂಪಲ್ ಆಗಿ ಮಾಡ್ಬೋದು, ಈಸಿ ಇದೆ. ಮೋಹಿತ್ಗಿಂತ ಪ್ರದೀಪ್ 20% ಹೆಚ್ಚು. ಮೋಹಿತ್ಗಿಂತ ಪ್ರದೀಪ್, ಹಂಗಾರೆ ಮೋಹಿತಿಂದ ಎಷ್ಟು? ಮೋಹಿತಿಂದ ಬೇಕಲ್ಲ. ಮೋಹಿತ್ ರಘುಗಿಂತ 10% ಕಡಿಮೆ. ಓಕೆ, ಈಗ ನಿಮಗೆ ಮೋಹಿತನ್ ಕೇಳಿದಾಗ ಮೋಹಿತನ್ ಗೊತ್ತಿದ್ರೆ ನೀವು ಪ್ರದೀಪ್ ಒಂದು ಕಂಡು ಹಿಡಿತೀರಾ. ಸೊ ಇಲ್ಲಿ ಕೊಟ್ಟಿದ್ದಾನೆ ಮೋಹಿತಿಂದು ರಘುಗಿಂತ 10% ಕಡಿಮೆ ಅಂತ. ಸೊ ಈಗ 10% ಕಡಿಮೆ ನೋಡಿ. ಈಗ ಇದು ಪರ್ಸೆಂಟೇಜ್ ಸಿಂಬಲ್ ಅಂದ್ರೆ 100ಕ್ಕೆ ಅಂತ. ಒಂದ್ ವೇಳೆ ರಘು 100 ರೂಪಾಯಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೋಹಿತ್ 90 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಮೋಹಿತ್ ರಘುಗಿಂತ 10% ಕಡಿಮೆ. ಓಕೆ, ರಘು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೋಹಿತ್ 90 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅದೇ ರೀತಿ ಇಲ್ಲಿ ಏನ್ ಹೇಳಿದಾನೆ? ಮೋಹಿತ್ಗಿಂತ ಪ್ರದೀಪ್ 20% ಹೆಚ್ಚು ಅಂತ ಹೇಳಿದಾನೆ. ಮೋಹಿತ್ 90 ಇನ್ವೆಸ್ಟ್ ಮಾಡಿದ್ರೆ 20% ಹೆಚ್ಚು. ಈಗ ನೋಡಿ, 90ಕ್ಕೆ 10% ಅಂದ್ರೆ ಒಂದು 0 ತೆಗಿಬೇಕು. ಓಕೆ, 90ಕ್ಕೆ 10% 9. 20% ಅಂದ್ರೆ 9 9 18. ಹಾಗಾದ್ರೆ 90ಕ್ಕೆ 20% 18 ಹೆಚ್ಚು ಅಂತ ಹೇಳಿದಾನೆ. 18 ಹೆಚ್ಚು ಅಂದ್ರೆ ಎಷ್ಟಾಗುತ್ತೆ? ಇದು
108 ಆಗುತ್ತದೆ. ಈಗ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಏನಿದೆಲ್ಲ ಅದು ಅವರ ಒಟ್ಟು ಮೊತ್ತ ಅಂತ ಹೇಳಿದಾನೆ. ಹಾಗಾದ್ರೆ 100 ಪ್ಲಸ್ 90 190 ಪ್ಲಸ್ 100 290 298. ಇದು ಪರ್ಸೆಂಟೇಜ್ ಅಲ್ಲಿ 100ಕ್ಕೆ ಅಂತ ಮಾಡಿದಾಗ ಇಷ್ಟು ಟೋಟಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಒಟ್ಟು ಮೊತ್ತ ಏನಿದೆ 17,880. 17,880. ಹಾಗಾದ್ರೆ ರಘು ಹೂಡಿಕೆ ಮಾಡಿದೆಷ್ಟು ಅಂದ್ರೆ ಈ 100% ಬೇಕಾಗಿದೆ. ಈಗ ಇಂಟು ಮಾಡೋದು ಸರ್ ಹಿಂಗ್ ದೊಡ್ಡ ನಂಬರ್ ನಮ್ಗೆ ಕಷ್ಟ ಆಗುತ್ತೆ ಸರ್. ಕಷ್ಟ ಏನಿಲ್ಲ ರೀ, ಇದು 298 ಇದೆಲ್ಲ 300 ಅಂತ ಮಾಡ್ಕೊಳ್ಳಿ. ಇದು 17,880 ಅಂದ್ರೆ ಇದು 1800 ಆಸ್ಪಾಸ್ ಇದೆ. ಇದು 300, ಇದು 1800. ಅಥವಾ ಇಲ್ಲಿ ಕೊನೆಗೆ 8 ಇದೆ, ಇಲ್ಲಿ 8 ಇದೆ. 8ರ ಮಗ್ಗಿಲಿ 8 ಯಾವಾಗ ಬರುತ್ತೆ ನೋಡಿ ನೋಡಿ ನೋಡಿ. 8ರ ಮಗ್ಗಿಲಿ 8 ಯಾವಾಗ ಬರುತ್ತೆ? ಸೊ 8 1 8 2 8 6 ಬರುತ್ತೆ. ಸೊ ಇದು 6 ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಥವಾ 300 ಆಸ್ಪಾಸ್ ಇದೆ, ಇದು 1800 ಆಸ್ಪಾಸ್ ಇದೆ. ಓಕೆ. ಸೊ ಬಟ್ ಇನ್ನೊಂದು 0 ಇದೆಲ್ಲ, ಈ 0 ಇಲ್ಲಿದೆ ನೋಡಿ, ಅದಕ್ಕೆ 60. ಹಾಗಾದ್ರೆ ಇದನ್ನು 60 ಅಂತ ಮಾಡಿದ್ರೆ ಇದು 6,000. ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ಮೆಂಟಲ್ ಎಬಿಲಿಟಿ ಅಂದ್ರೆ ಇದು ಒಂದೇ ಸಬ್ಜೆಕ್ಟ್, ಒಂದೇ ಎಕ್ಸಾಮಿಗೆ ಅಷ್ಟೇ ಕೇಳ್ತಾನೆ ಅನ್ನೋದು ಯಾವುದಿಲ್ಲ. ಈ ಪ್ರಶ್ನೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬೇಕಾದ್ರೂ ಕೇಳಬಹುದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ತರ ಇದೆ. ಒಂದು ಸಂಖ್ಯೆಯ ಅರ್ಧದ 2/3 18 ಆಗಿದೆ. ಆ ಸಂಖ್ಯೆಯ 1/3 ಭಾಗ ಎಷ್ಟು ಅಂತ ಕೇಳಿದಾನೆ. ಒಂದು ಸಂಖ್ಯೆ ಅಂದ್ರೆ ನಾನು ಎ ಅಂತ ತಗೋತೀನಿ. ಇದರ ಅರ್ಧದ ನೋಡಿ, ಅರ್ಧ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅರ್ಧ ಅಂತಂದ್ರೆ ಅದು 1/2 ಅಂತ. ಓಕೆ, ಅರ್ಧದ ಈ ಅರ್ಧದ ಮತ್ತೆ ಅದ್ರದ್ದು 3/2. ಸೊ 3/2 ಅಂದ್ರೆ 3 ಭಾಗ ಮಾಡ್ತಿರಲ್ಲ, ಅದರಲ್ಲಿ 2 ಭಾಗ, ಅದು 18 ಆಗುತ್ತೆ ಅಂತ ಹೇಳಿದಾನೆ. ಓಕೆ ಸರಿ. ಈಗ ಆ ಸಂಖ್ಯೆ ಬೇಕು ಅಂದ್ರೆ ಎ ಅಷ್ಟೇನೆ ನಾವು ಎಡಕ್ಕೆ ಇಟ್ಕೊಂಡು ಬಲಕ್ಕೆ ಎಲ್ಲವೂ ತಗೊಂಡು ಹೋಗೋಣ. ಈ 2 ಮೇಲ್ ಬರುತ್ತೆ, ಈ 3 ಮೇಲ್ ಬರುತ್ತೆ, ಈ 2 ಕೆಳಗೆ ಬರುತ್ತೆ. ಸೊ ಎಡಕ್ಕೆ ಕೆಳಗಿದ್ದು ಬಲಕ್ಕೆ ಮೇಲ್ ಬರುತ್ತೆ, ಎಡದಲ್ಲಿ ಮೇಲಿದ್ದು ಬಲಕ್ಕೆ ಕೆಳಗೆ ಬರುತ್ತೆ. ಇದು ಗೊತ್ತಿರಲಿ. ಈ 2 ಕ್ಯಾನ್ಸಲ್. ಹಾಗಾದ್ರೆ ಎ ಬೆಲೆ 18 3 ಎಷ್ಟಾಗುತ್ತೆ? ಇದು 54 ಆಗುತ್ತೆ. ಓಕೆ, ಸೊ ಎ 54 ಆಗುತ್ತೆ. ಸೊ ಇಲ್ಲಿಗೆ ನಿಂತಿಲ್ಲ, ಆ ಸಂಖ್ಯೆಯ 1/3 ಭಾಗ ಅಂತ ಕೇಳಿದಾನೆ. ಅಂದ್ರೆ ಈ 54 ಇದೆಲ್ಲ, ಇದ್ರದ್ದು 1/3 ಭಾಗ. ಅಂದ್ರೆ 1/3 ಭಾಗ ಅಂದ್ರೆ ಎಷ್ಟಾಗುತ್ತೆ? 18 ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಒಂದು ಸಂಖ್ಯೆ ಮತ್ತು ಅದರ 1/5 ಭಾಗದ ನಡುವಿನ ವ್ಯತ್ಯಾಸವು 24 ಆಗಿದ್ದರೆ ಆಗ ಸಂಖ್ಯೆ ಯಾವುದು? ನೋಡಿ, ಇದು ಎಕ್ಸ್ ಮೆಥಡ್ ಎಲ್ಲ ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಯಾವುದೇ ಒಂದು ಸಂಖ್ಯೆಯ 5/1 ಭಾಗ ಅಂತಂದ್ರೆ, ಇದು 5/1 ಭಾಗ ಅಂದ್ರೆ ಆ ಪೂರ್ತಿ ಸಂಖ್ಯೆ, ಫುಲ್ ಸಂಖ್ಯೆನೇ 5ರಲ್ಲಿ 5 ಭಾಗ ಆಗಿರುತ್ತೆ. ಓಕೆ, ಯಾವುದೋ ಒಂದು ಸಂಖ್ಯೆಯ 5ನೇ 1 ಭಾಗ ಅಂತಂದ್ರೆ ಫುಲ್ ಸಂಖ್ಯೆನೇ 5ರಲ್ಲಿ 5 ಭಾಗ ಆಗಿರುತ್ತೆ. ಹಾಗಾದ್ರೆ ಈ 1 ಭಾಗಕ್ಕೂ ಈ 5 ಭಾಗಕ್ಕೂ ಇರುವ ವ್ಯತ್ಯಾಸ 24 ಅಂತ ಹೇಳಿದಾನೆ. ಹಾಗಾದ್ರೆ 1 ಭಾಗಕ್ಕೂ 5 ಭಾಗಕ್ಕೂ ಇರೋ ವ್ಯತ್ಯಾಸ ಎಷ್ಟು? 4 ಭಾಗ. ಆ 4 ಭಾಗನೇ 24 ಆದ್ರೆ ಆಗ ಆ ಸಂಖ್ಯೆ 5 ಭಾಗ ಎಷ್ಟು? ಸೊ 4 6 24, 5 6 30. ಸರಿಯಾದ ಉತ್ತರ ಆಪ್ಷನ್ 2 30 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಸತತ 4 ಸಮ ಸಂಖ್ಯೆಗಳ ಮೊತ್ತ 28 ಆಗಿದ್ದರೆ ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಇದನ್ನು ನೀವು ಎಕ್ಸ್ ಮೆಥಡ್ ಅಲ್ಲಿ ಮಾಡಿದ್ರೆ x+2 x+4 x+6 = 228. ಆಮೇಲೆ ಎಕ್ಸ್ ಕಂಡುಹಿಡಬೇಕು. ಆಮೇಲೆ ಮತ್ತೆ ಎಕ್ಸ್ ಅಂದ್ರೆ ಅದೇ ಚಿಕ್ಕ ಸಂಖ್ಯೆ ಅಂತ. ಓಕೆ, ಬಟ್ ಹಾಗೆಲ್ಲ ಮಾಡೋದು ಬೇಡ. ನಾನು ನಿಮ್ಗೆ ಶಾರ್ಟ್ ಕಟ್ ಹೇಳ್ತೀನಿ ನೋಡಿ. 4 ಸಮ ಸಂಖ್ಯೆಗಳು ಅಂತಂದ್ರೆ ಅವುಗಳ ಗ್ಯಾಪ್ ಸೇಮ್ ಇರುತ್ತೆ, 2 ಗ್ಯಾಪ್ ಇರುತ್ತೆ.
ಈಗ ನಾವೇನ್ ಮಾಡ್ಬೋಣ, ಯಾವಾಗ ಗ್ಯಾಪ್ ಸೇಮ್ ಇದ್ರೆ ಸರಾಸರಿ ಕಾನ್ಸೆಪ್ಟ್ ಯೂಸ್ ಮಾಡ್ಬೋಣ. ಇದ್ರದ್ದು 4 ಸಂಖ್ಯೆ ಇದಾವೆ, 4 ಭಾಗ ಮಾಡಿ ಮಿಡಲ್ ಸಂಖ್ಯೆ ಸಿಗುತ್ತೆ. ಸೊ 4 5 20, 28 ಅಂದ್ರೆ 4 7 28 ಅಂದ್ರೆ ಮಿಡಲ್ 57 ಬರುತ್ತೆ. ಇದು ಆ ಸಂಖ್ಯೆಯ ಸರಾಸರಿ ಆಗಿರುತ್ತೆ ಹೊರತು ಆ ಸಂಖ್ಯೆ ಇದರಲ್ಲಿ 57 ಆ ಸಂಖ್ಯೆ ಇಲ್ಲ, ಯಾಕಂದ್ರೆ 4 ಸಮ ಸಂಖ್ಯೆ ಅಂತ ಹೇಳಿದ್ದಾನೆ. ಆಯ್ತು, ಓಕೆ, ಈಗ ನಾವು ಹಾಗಾದ್ರೆ 57 ಮಿಡಲ್ ಅಂತಂದ್ರೆ ಇದ್ರ ನೆಕ್ಸ್ಟ್ ಸಮ ಸಂಖ್ಯೆ 58, ಇದ್ರ ನೆಕ್ಸ್ಟ್ ಸಮ ಸಂಖ್ಯೆ 60. ಹಾಗಾದ್ರೆ ಇದು 58 ಆದ್ರೆ ಅದ್ರ ಹಿಂದಿನ ಸಮ ಸಂಖ್ಯೆ 56, ಇದ್ರ ಹಿಂದಿನ ಸಮ ಸಂಖ್ಯೆ 54. ಹಾಗಾದ್ರೆ ಚಿಕ್ಕ ಸಂಖ್ಯೆ ಕೇಳಿದಾನೆ. ಚಿಕ್ಕ ಸಂಖ್ಯೆ ಅಂತಂದ್ರೆ 54. ಇವೇ ಆ 4 ಸಮ ಸಂಖ್ಯೆಗಳು. ಈ 4 ಸಮ ಸಂಖ್ಯೆಗಳನ್ನ ನೀವು ಕೂಡಿಸಿದ್ರೆ ನಿಮಗೆ 228 ಬರುತ್ತೆ. ಕೂಡಿಸಿದ್ರೆ 228 ಬರುತ್ತೆ. ಸರಿನಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಚುನಾವಣೆಗೆ ಸಂಬಂಧಿಸಿದಂತಹ ಪ್ರಶ್ನೆ. ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಒಬ್ಬರು ಒಟ್ಟು ಮಾನ್ಯ ಮತಗಳಲ್ಲಿ 52% ಪಡೆದರು. ಒಟ್ಟು ಮತಗಳಲ್ಲಿ 25% ಮತಗಳು ಅಮಾನ್ಯವಾಗಿದೆ. ಒಟ್ಟು ಮತಗಳ ಸಂಖ್ಯೆ 8400. ಇತರ ವ್ಯಕ್ತಿ ಎಷ್ಟು ಮಾನ್ಯ ಮತಗಳನ್ನು ಪಡೆದರು? ಕ್ವಶನ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಒಂದು ಎಲೆಕ್ಷನ್ ಅಲ್ಲಿ ಈಗ ಒಟ್ಟು ಮತಗಳು ಆಗ್ತವೆ. ಓಕೆ, ಒಟ್ಟು ಮತಗಳು ಒಟ್ಟು ಮತಗಳು 100 ಆಗಿದ್ರೆ ಅದರಲ್ಲಿ ಮಾನ್ಯ ಅಂದ್ರೆ ನಾವು ಕನ್ಸಿಡರ್ ಮಾಡೋದು ಎಷ್ಟು? 75% ಅಷ್ಟೇ ಮಾಡ್ಬೇಕು. ಯಾಕೆ ಸರ್? 25% ಏನಿದೆಲ್ಲ, 25%, 100ಕ್ಕೆ 25% ಇದು ಅಮಾನ್ಯ. ಅಂದ್ರೆ 75% ಅಷ್ಟೇ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ 8400 ಇದೆ. ಈ 8400 ಒಟ್ಟು ಮತಗಳು ಅಂದ್ರೆ ಇದರಲ್ಲಿ 25% ಮತಗಳನ್ನ ನಾವು ಲೆಸ್ ಮಾಡಬೇಕು. ಈಗ 100% ಅಂದ್ರೆ ಅದು 8400. ನೀವು 50% ಮಾಡಿದ್ರೆ ಇದ್ರ ಅರ್ಧ 4200. ನೀವು 25% ಅಂದ್ರೆ ಅದ್ರ ಅರ್ಧ 2100. ನೋಡಿ, 50% ಅಂದ್ರೆ ಡಿವೈಡ್ ಬೈ 2 ಮಾಡಬೇಕು. 25% ಅಂದ್ರೆ ಡಿವೈಡ್ ಬೈ 4 ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, 25% ಅಂದ್ರೆ ಅರ್ಧದ ಅರ್ಧ. 25% ಅಂದ್ರೆ ಅರ್ಧದ ಅರ್ಧ. ಹಾಗಾದ್ರೆ 8400ರಲ್ಲಿ 2100 ಮತಗಳು ಅಮಾನ್ಯ. ಅವನು ಹೇಳಿದಾನೆ 25% ಅನ್ನ ತೆಗೀರಿ ಅಂದ್ರೆ ಇನ್ನು ಎಷ್ಟಾಗುತ್ತೆ? 6300 ಆಗುತ್ತೆ. ಇದ್ರಲ್ಲಿ ಒಬ್ಬ 52% ತಗೊಂಡಿದಾನಲ್ಲ, ಆ 52% ಇರೋನ್ ಬೇಡ ನಮ್ಗೆ. ಇತರೆ ವ್ಯಕ್ತಿ ಅಂತಂದ್ರೆ 100ರಲ್ಲಿ 52 ಅವನ್ ತಗೊಂಡ್ರೆ 48% ತಗೊಂಡಿದಾನಲ್ಲ, ಆ ವ್ಯಕ್ತಿ ಬೇಕು. ಹಾಗಾದ್ರೆ 6300ಕ್ಕೆ 48% ಅಂದ್ರೆ ಅದು 3024 ಆಗುತ್ತೆ. ಆಪ್ಷನ್ ಸಿ ಏನಿದೆಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಅಕಸ್ಮಾತ್ ಏನಾದ್ರು ಅವನು ಗೆದ್ದವನು ಕೇಳಿದ್ರೆ 52% ತಗೋಬಹುದು. ಇಲ್ಲಿ ಸೋತವನು ಕೇಳಿದಾನೆ ಅಂದ್ರೆ ಇತರೆ ವ್ಯಕ್ತಿ. ಓಕೆ, ಗೆದ್ದವನು ಕೊಟ್ಟಿದ್ದಾನೆ ಇತರೆ ಅಂದ್ರೆ ಅವ್ನು ಸೋತವನು 48% ತಗೋಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಕ್ಸ್ ಎಂಬ ಸಂಖ್ಯೆಯ 30% ರಲ್ಲಿ 5/2 ಭಾಗದ 4/1 ಭಾಗ 15ಕ್ಕೆ ಸಮನಾಗಿರುತ್ತದೆ. ಅದೇ ಸಂಖ್ಯೆ 20% ಅನ್ನ ಹುಡುಕಿ. ಸಿಂಪಲ್ ಇದೆ. ಈಗ ಎಕ್ಸ್ ಅಂತ ಒಂದು ಇದೆ. ಎಕ್ಸ್ ಇದ್ರದ್ದು 30% ಅಂದ್ರೆ ಏನು? 100ಕ್ಕೆ 30. ಅದರ 5/2 ಭಾಗ, ಇದರ 5/2 ಭಾಗದ 4/1 ಭಾಗವು 15 ಆದರೆ ನಮ್ಗೆ 20% ಎಷ್ಟು? ನೋಡಿ, ಎಲ್ಲವೂ ನೀವು ರೈಟಿಗೆ ತಗೋಬಹುದು, ಇಲ್ಲ ಕಟ್ತಾ ಹೊಡಿಬಹುದು. ಈ 0 ಕ್ಯಾನ್ಸಲ್. ಓಕೆ, ಇದು 3 1, ಇದು 5, ನೆಕ್ಸ್ಟ್ ಇದು 2 1, 2. ಓಕೆ ಸರಿ, ಈಗ ಇಲ್ಲಿ 10 ಇದೆ. 10 5 50, 52 100ನ್ನ ಬಲಕ್ಕೆ ತಗೊಳ್ಳಿ. ಸೊ ಆಲ್ರೆಡಿ ಬಲಕ್ಕೆ 5 ಇದೆ, ಇದು 5 ಇದೆ ಆಲ್ರೆಡಿ. ಇದು 10 5 50, 52
100ನ ಹೊಲಕ್ಕೆ ತಗೊಳ್ಳಿ. ಸೊ ಎಕ್ಸ್ ಏನಾಗುತ್ತೆ 500. ನೀವು 500 30% ತಗೊಂಡು ಅದರಲ್ಲಿ 2/5 ಮಾಡಿ ಅದರಲ್ಲಿ 1/4 ಮಾಡಿದ್ರೆ ಅವಾಗ ಅದು 15 ಬರುತ್ತೆ ಅಂತ ಹೇಳಿದ್ದ. ಈಗ ಈ 500ದ್ದು 20% ಬೇಕು. 500ದ್ದು 10% ಅಂದ್ರೆ 1 0 ತೆಗಿಬೇಕ್ರಿ. 10% 1 0 ತೆಗಿಬೇಕು. 20% ಅಂದ್ರೆ 50 10% ಆದ್ರೆ 20% 100 ಆಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡಿ 500ದ್ದು 20% ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, 2 0 ತೆಗೆದು ಇಂಟು ಮಾಡ್ಕೋಬೇಕು, ಅಥವಾ ಇಂಟು ಮಾಡಾದ್ಮೇಲೆ 2 0 ತೆಗೀರಿ. ಓಕೆ, ಸೊ ಎಷ್ಟಾಯ್ತು? ಇದು 100 ಆಗುತ್ತೆ. ಸರಿಯಾದ ಉತ್ತರ 100 ಆಗುತ್ತೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ. ಥ್ಯಾಂಕ್ ಯು.